Yes, good morning students. So in last video, we already learnt about properties of determinant, right? So today video, we will discuss some problems related on properties of determinant. So for your exam point of view, these problems are very important, okay? So first problem. So without expanding, show that the value of determinant is equal to 0. So without expanding, show that the value of determinant which is equal to 0. So usually ನೀವು determinant ನ ಸೊ ಡೆಫಿನೇಷನ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀರಿ. ದಟ್ ಮೀನ್ಸ್ ಪ್ಲಸ್ ಮೈನಸ್ ಪ್ಲಸ್ ಅಂತ ಹೇಳಿ ಎಕ್ಸ್ಪ್ಯಾಂಡ್ ಮಾಡಿ ಸಾಲ್ವ್ ಮಾಡ್ತೀರಿ. ಬಟ್ ಆಲ್ರೆಡಿ ಕಂಡೀಷನ್ ಕೊಟ್ಟಿದ್ದಾರೆ ವಿತೌಟ್ ಎಕ್ಸ್ಪ್ಯಾಂಡಿಂಗ್. ಸೊ ಹಾಗಾದರೆ ನಾವು ಪ್ರಾಪರ್ಟೀಸ್ನ ಯೂಸ್ ಮಾಡಿ ಟೋಟಲ್ ಡಿಟರ್ಮಿನೆಂಟ್ ವ್ಯಾಲ್ಯೂ ನಾವು 0 ಅಂತ ಹೇಳಿ ಪ್ರೂವ್ ಮಾಡಬೇಕು. ಓಕೆ, ಸೊಲ್ಯೂಷನ್. ಲೆಟ್ ಡೆಲ್ಟಾ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ 42, 16, 28, 7, 4, 14, 3, 2. ಸೊ ನಿಮಗೆ ಆಲ್ರೆಡಿ ಪ್ರಾಪರ್ಟೀಸ್ ಗೊತ್ತಿದೆ. ಏನು ಪ್ರಾಪರ್ಟೀಸ್? ಇಫ್ 2 rows or 2 columns are identical, then the determinant value which is equal to 0. So one property. So ಇನ್ನೊಂದು, so if one row or one column completely completely determinant element which is equal to 0, then the total determinant value which is equal to 0 ಅಂತ ಗೊತ್ತಿದೆ. ಸೊ ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು. ಸೊ ಆಲ್ರೆಡಿ ಗೊತ್ತಿದೆ ಅಲ್ವಾ ನೋಡಿ, ಕಾಲಮ್ 1 C1, C2, C3. ಸೊ ನಾನು ಒಂದು ಪ್ರಾಪರ್ಟೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ? ಸೊ C1 ಇಂಪ್ಲೈಸ್ C1 ಮೈನಸ್ 7C3. ಸೊ ಅಂದರೆ ನಾನು ಕಾಲಮ್ 1ನ ನಾನು ಕಂಪ್ಲೀಟ್ ಆಗಿ 0 ಮಾಡಿದ್ರೆ ಏನಾಗುತ್ತೆ? ಬೈ ಯೂಸಿಂಗ್ ಪ್ರಾಪರ್ಟಿ ಟೋಟಲ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಡೈರೆಕ್ಟ್ ಆಗಿ 0 ಆಗಿಬಿಡುತ್ತೆ ಅಲ್ವಾ? ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ ನೋಡಿ, C1 ಇಂಪ್ಲೈಸ್ C1 ಮೈನಸ್ 7C3. ಸೊ ನೋಡಿ, C1 ಏನಿದೆ 42 minus 7C3. C3 means 6. So 42 minus 42, 0. So again C1, 28 minus 7, 4s are 28. So again C1, 14 minus 7 2s are 14. 14 minus 14. If I changing C1, right, C2 and C3 as it is. Nodi, 42 minus 42, 0. 28 minus 28, 0. 14 minus 14, 0. So hagadre one column completely which is equal to 0. then total determinant value ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಇದನ್ನಾದ್ರೂ ಯೂಸ್ ಮಾಡ್ಬೋದು. ಆರ್ ಸೊ ಇನ್ನೊಂದು ರೀತಿನೂ ಬರ್ಕೋಬಹುದು. ಸೊ ನೋಡಿ, ಆರ್ ಸೊ C1 implies or C3 implies 7 into C3. ಇದನ್ನಾದ್ರೂ ಯೂಸ್ ಮಾಡ್ಬೋದು. ನೋಡಿ, C3 implies C3 into 7 into C3. ದಟ್ ಮೀನ್ಸ್ 7 ಇಂದ C3 ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 6 into 7, 42. 4 into 7, 28. Next, 7 2s are 14. So ನೋಡಿ, C1 and C3 are identical. So by using properties of determinant, if 2 columns are identical, total determinant value which is equal to 0. So ನಾನು ಈ ಮೆಥಡ್ನ ಯೂಸ್ ಮಾಡಿದ್ದೀನಿ. ಸೊ ನೀವು ಫಸ್ಟ್ ಆರು ಯೂಸ್ ಮಾಡಿ, ಸೊ ಸೆಕೆಂಡ್ ಮೆಥಡ್ ಆರು ಯೂಸ್ ಮಾಡಿ. ಸೊ ಬಟ್ ಪ್ರಾಪರ್ಟೀಸ್ನ ಯೂಸ್ ಮಾಡಬೇಕು. ಗೊತ್ತಾಯ್ತಲ್ವಾ? ಟೋಟಲ್ ಡಿಟರ್ಮಿನೆಂಟ್ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ ಟು 0. ಸೊ ಇದು ಫಸ್ಟ್ ಪ್ರಾಬ್ಲಮ್. ಓಕೆ, ಇದೇ ರೀತಿ ಸಿಮಿಲರ್ ಪ್ರಾಬ್ಲಮ್ಸ್ ನೋಡೋಣ. ಸೆಕೆಂಡ್ ಒನ್, ಅಗೈನ್ ಸೆಕೆಂಡ್ ಪ್ರಾಬ್ಲಮ್. ಸೊ ನೋಡಿ, ವಿತೌಟ್ ಎಕ್ಸ್ಪ್ಯಾಂಡಿಂಗ್ ಶೋ ದಟ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಈಸ್ 0. ಅಗೈನ್ ಫಸ್ಟ್ ಸ್ಟೆಪ್, ಫಸ್ಟ್ ಯು ರೈಟ್ ದಿ given determinant. So take it as delta. So delta is equal to, so nodi, x1 y plus z, y1 z plus x, z1 x plus y. Again ನಾವು ಇಲ್ಲಿ ಪ್ರಾಪರ್ಟೀಸ್ನ ಯೂಸ್ ಮಾಡಬೇಕು. ಸೊ ಹೇಗೆ ಪ್ರಾಪರ್ಟೀಸ್ ನೋಡಿ, ನಾನು ಅಗೈನ್ ಇಲ್ಲಿ C1, C2, C3 ಅಲ್ವಾ? ಸೊ ನಾನು C1 ತೊಗೊಳ್ತಾ ಇದ್ದೀನಿ. ಸೊ C1 implies C1 plus C3. C1 implies C1 plus C3. ಅಂದರೆ ನಾನು C1 ನಾನು ಕಂಪ್ಲೀಟ್ ಆಗಿ 1 ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಇಫ್ ಇನ್ ಕೇಸ್ C1 1 ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಇಫ್ 2 ಕಾಲಮ್ಸ್ ಆರ್ ಐಡೆಂಟಿಕಲ್, ದೆನ್ ದಿ ಟೋಟಲ್ ಡಿಟರ್ಮಿನೆಂಟ್ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ ಟು 0 ಆಗ್ಬಿಡುತ್ತೆ ಅಲ್ವಾ? ಸೊ C1 implies C1 plus C3. ಸೊ ನೋಡಿ, C1 plus C3 ಅಂದ್ರೆ ಏನಾಗುತ್ತೆ? X plus Y plus Z, y plus z plus x, z plus x plus y. ಸೊ ನಾನು ಫಸ್ಟ್ ಕಾಲಮ್ ಅಲ್ಲಿ ಅಗೈನ್ ಪ್ರಾಪರ್ಟಿ C1, C2, C3. ಅಗೈನ್ ಪ್ರಾಪರ್ಟಿ
Column nodi C1 x plus y plus z, x plus y plus z, x plus y plus z. So take it as common, take it outside. So common ತೊಗೊಂಡ್ರೆ ಏನಾಗುತ್ತೆ, ಕಾಲಮ್ C1 ಇಂದ x plus y plus z ನ ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಉಳಿದಿದ್ದು 1 1 1. Then write C2 and C3 as it is 1 1 1, y plus z, z plus x, x plus y. If two columns are identical, by using property total determinant value which is equal to 0. So if two columns are identical, then total determinant value should be equal to 0, or if two rows are equal, total determinant value which is equal to 0. Okay, next problem. Next one, again similar problem. Next one, so nodi next problem. So next one enide nodi, again without expanding, show that the value of determinant is equal to 0. So again, so first you write the solution. So delta is equal to determinant 102, 1836, 1, 3, 4, 17, 3, 6. So without expanding, so we have to show that total determinant value should be equal to 0. So 102 can be written as 17 into 6, 18 can be written as 6 into 3. So 36, 6 into 6. So here R1, R2, R3. So ಇಲ್ಲಿ R1 ನೀವು ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ. ಸೊ R2 ಮತ್ತೆ R3 ರೈಟ್ ಆಸ್ ಇಟ್ ಇಸ್ ನೋಡಿ, 1 3 4 17 3 6. ಸೊ ಅಬ್ಸರ್ವ್ ಮಾಡಿ, R1 ನ ಅಬ್ಸರ್ವ್ ಮಾಡಿ. ಸೊ R1 ಅಲ್ಲಿ ನೋಡಿ, ಸೊ ಏನು ಕಾಮನ್ ಇದೆ, 6 ಕಾಮನ್ ಇದೆ ಅಲ್ವಾ, 6 6 6. ಸೊ ಟೇಕ್ ಇಟ್ ಆಸ್ ಕಾಮನ್. ಸೊ ರಿಮೈನಿಂಗ್ 17 3 6. So second row, third row, right as it is. Again by using property C, R1, R2, R3. So if two rows are identical, see here 17 3 6, 17 3 6, that means R1 and R3 are identical, then total determinant value should be equal to what, 0. If two rows or two columns are identical, then the total determinant value is equal to 0. Okay, next problem. Next one, show that, next one, show that determinant a minus b, b minus c, c minus a, b minus c, c minus a minus b, c minus a minus b, b minus c is equal to 0. ಸೊ ಹಾಗಾದ್ರೆ ಝೀರೋ ಅಂತ ಹೇಗೆ ಪ್ರೂವ್ ಮಾಡೋದು? ಸೊ ನೋಡಿ ತುಂಬ ಈಸಿ ಇದು. ಸೊ ನೋಡಿ ಸೊಲ್ಯೂಷನ್. ಸೊ ಫಸ್ಟ್ ಸ್ಟೆಪ್, ರೈಟ್ ದಿ ಗಿವನ್ ಡಿಟರ್ಮಿನೆಂಟ್ ಆಸ್ ಡೆಲ್ಟಾ. ಸೊ ಡೆಲ್ಟಾ ಈಸ್ ಈಕ್ವಲ್ ಟು ವಾಟ್? ಸೊ a minus b, b minus c, c minus a. So next b minus c, c minus a minus b. Next c minus a minus b, so b minus c. So ನಿಮಗೆ ಗೊತ್ತಿದೆ ಇದು c1, c2, c3, this is r1, r2, r3. ಸೊ ನಾನೀಗ ಯಾವ್ದಾದ್ರು ಒನ್ ರೋ ಅಥವಾ ಒನ್ ಕಾಲಮ್ ನ ಕನ್ಸಿಡರ್ ಮಾಡ್ಬೋದು. ಸೊ ನಾನೀಗ C1 ತೊಳ್ತಾ ಇದ್ದೀನಿ. C1 ಇಂಪ್ಲೈಸ್ C1 ಪ್ಲಸ್ C2 ಪ್ಲಸ್ C3 ಅಂತ ನಾವು ತಗೋಬಹುದು, ಆರ್ R1 ಇಂಪ್ಲೈಸ್ R1 ಪ್ಲಸ್ R2 ಪ್ಲಸ್ R3 ಅಂತ ನಾವು ತಗೋಬಹುದು. ಇಲ್ಲ C2 implies C2 plus C1 plus C3, R2 implies R2 plus R3 plus R1. ಸೊ ಹೇಗಾದ್ರೂ ತಗೊಳ್ಳಿ. ಸೊ ನಾನು ಒನ್ ಕಂಡೀಷನ್ ಅಷ್ಟೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ C1 implies C1 plus C2 plus C3. ಸೊ ಇಫ್ ಐ ಚೇಂಜಿಂಗ್ C1, ಸೊ ರೈಟ್ C2 and C3 as it is. So C2 B minus C, C minus A. So next A minus B. So C3 C minus A
A minus B, B minus C. Okay, C1 changes to C1 plus C2 plus C3. So now C1, C2, C3 na add madbekalpa. So C1 enide A minus B plus B minus C plus C minus A. Again C1 B minus C plus C minus A plus A minus B, C minus A plus A minus B plus B minus C. So see here, plus A minus A cancel, minus B plus B cancel, minus C plus C cancel, right? So plus B minus B cancel, minus C plus C cancel, next minus A plus A cancel. Okay, next one, plus C minus C cancel, minus A plus A cancel, minus B plus B cancel. So finally we get, so delta is equal to, so first column 0 0 0, second one B minus C, C minus A, A minus B. So third row C minus A minus B, B minus C. So by using properties of determinant, so one column complete again agide 0 agide, therefore the determinant value which is equal to 0. ಗೊತ್ತಾಗ್ತಿದೆ ಅಲ್ವಾ? ಸೊ ಅದೇ ರೀತಿ ನೀವು R1 implies R1 plus R2 plus R3 ಅಂತನಾದ್ರು ತಗೋಬಹುದು. ಸೊ ಅವಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ರೋ ಏನಾಗುತ್ತೆ 0 0 0 ಆಗುತ್ತೆ. ಸೊ ಬೈ ಯೂಸಿಂಗ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್, ಟೋಟಲ್ ವ್ಯಾಲ್ಯೂ is equal to 0. Okay, next note, if A and B are any two square matrix of order n, then determinant of AB is always equal to, or always determinant of AB can be written as determinant of A into determinant of B. That means determinant of AB is always equal to determinant of A into determinant of B. Second one, if A is a square matrix of order n and alpha is any integer, then determinant of A power alpha is equal to determinant of A power alpha. Okay.